ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025ರ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರೆಗೆ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ, ಸ್ಥಿರವಾಗಿರ್ತಕ್ಕಂಥ ಗ್ರಹಗಳಿಂದ ಆಗುವಂಥ ಪರಿಣಾಮಗಳು ಈ ತಿಂಗಳಲ್ಲಿ ಏನೆಲ್ಲ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಇರುತ್ತೆ. ಏನೇನೋ ಚೇಂಜಸ್ಸು, ಬದಲಾವಣೆ ನೋಡ್ತಾ ಇರ್ತಾರೆ. ಪ್ರತಿಯೊಂದು ದಿನ ಕೂಡ, ಪ್ರತಿಯೊಂದು ವಾರ ಕೂಡ ಹೆಂಗಿದೆಯಪ್ಪ ಅಂತ. ಆ ರೀತಿ ನೋಡಿದ್ರೆ ಈ ತಿಂಗಳಲ್ಲಿ ಏನೆಲ್ಲ ಚೇಂಜಸ್ಸು ಕಾಣಿಸ್ಬೋದು ಅನ್ನುವಂತಹದ್ದು ನಾವು ಗಮನಿಸಿದ್ರೆ, ಮುಖ್ಯವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗ್ರಹಗಳು ಯಾವ ದಿನಾಂಕಕ್ಕೆ ಚೇಂಜ್ ಆಗ್ತಾ ಇದೆ ಅಂತ ನೋಡೋಣ. ಸೂರ್ಯ ಬಂದು 15ನೇ ತಾರೀಕುವರೆಗೂ ಕೂಡ ವೃಷಭ ರಾಶಿಯಲ್ಲಿ ಸಂಚಾರ, ಆದ ನಂತರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋಕ್ಕೆ ಹೊರಡ್ತಾನೆ. ಇನ್ನು ಕುಜಗ್ರಹ ಬಂದು ಕಟಕ ರಾಶಿಯಲ್ಲಿ 6ನೇ ತಾರೀಕುವರೆಗೂ ಸಂಚಾರ ಮಾಡ್ತಾ ಇದ್ದು, ಆದ ನಂತರ ಸಿಂಹ ರಾಶಿಗೆ ಬದಲಾಗ್ತಾನೆ. ಇನ್ನು ಬುಧಗ್ರಹ ಬಂದು ವೃಷಭ ರಾಶಿಯಲ್ಲಿ 6ನೇ ತಾರೀಕುವರೆಗೂ ಸಂಚಾರದಲ್ಲಿದ್ದು, ತದನಂತರ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ. ಮಿಥುನ ರಾಶಿಯಲ್ಲಿ ಜೂನ್ 22ನೇ ತಾರೀಕುವರೆಗೂ ಇದ್ದು, ತದನಂತರ ಕಟಕ ರಾಶಿಗೆ ಪ್ರವೇಶ ಮಾಡುವಂತಹದ್ದು. ಇನ್ನು ಗುರುಗ್ರಹ ಬಂದು ಮಿಥುನ ರಾಶಿಯಲ್ಲೇ ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಇನ್ನು ಶುಕ್ರಗ್ರಹ ಮೇಷರಾಶಿಯಲ್ಲಿ ಜೂನ್ 29ರವರೆಗೂ ಇದ್ದು, ತದನಂತರ ವೃಷಭ ರಾಶಿ ಪ್ರವೇಶ ಮಾಡ್ತಾನೆ. ಇನ್ನು ಶನಿಗ್ರಹ ಸ್ಥಿರವಾಗಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ರಾಹುಗ್ರಹ ಬಂದು ಕುಂಭರಾಶಿ, ಅಂದರೆ ನಿಮ್ಮ ರಾಶಿಯಲ್ಲೇ ಪೂರ್ವವಾದ ನಕ್ಷತ್ರ 3ನೇ ಪಾದದಲ್ಲಿ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಇನ್ನು ಕೇತುಗ್ರಹ ಬಂದು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಉತ್ತರಾಭಾದ ನಕ್ಷತ್ರ 1ನೇ ಪಾದದಲ್ಲಿ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ನೋಡಿ, ರಾಹು ಕೇತುಗಳು ನಿಮ್ಮ ರಾಶಿಗೆ 7ನೇ ಮನೆಯಿಂದ ಮತ್ತು ರಾಶಿಯಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ 180 ಡಿಗ್ರಿಗಳ ಡಿಸ್ಟೆನ್ಸಲ್ಲಿ ರಾಹು ಕೇತುಗಳು ಸಂಚಾರ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಗ್ರಹಗಳ ಸ್ಥಿತಿ ಸಂಚಾರದಿಂದ ಏನೆಲ್ಲ ಪ್ರತಿಫಲಗಳು ಈ ಒಂದು ತಿಂಗಳಲ್ಲಿ ನೋಡೋಣ ನಾವು. ನೋಡಿ, ಮುಖ್ಯವಾಗಿ ನಿಮ್ಮ ದಂಪತಿಗಳ ವಿಚಾರದಲ್ಲಿ ಕೆಲವೊಂದು ಕಾರ್ಯನಿಮಿತ್ತ ಮನೆ ಕಡೆ ವಿಶೇಷವಾದಂಥ ಪ್ರಯತ್ನಗಳು, ಕಾರ್ಯಬಲಗಳು, ಸ್ವಲ್ಪ ಸರ್ಕಾರಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಪ್ರಾಜೆಕ್ಟ್ಸ್, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮನೆ ಕಡೆ ಅನುಕೂಲಿಸುವಂತಹ ಸ್ಥಿತಿಗಳು, ಕೆಲವೊಂದು ಅವಕಾಶಗಳು ಒದಗಿ ಬರುತ್ತೆ. 15ರ ನಂತರ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ವಿಶೇಷವಾದಂತಹ ಚೇಂಜಸ್ ನೋಡ್ತೀರಾ, ಬದಲಾವಣೆ ನೋಡ್ತೀರಾ. ನಿಮ್ಮ ಮಕ್ಕಳಿಗೆ ಅಭಿವೃದ್ಧಿಯನ್ನು ಪಡೆಯುವಂತಹದ್ದು, ಅವರ ಒಂದು ಅಭಿವೃದ್ಧಿ ಏಳಿಗೆಯ ಒಂದು ಡೆವಲಪ್ಮೆಂಟ್ಸ್ನ ನೋಡುವಂತಹದ್ದು, ಅವ್ರ ಕಾರ್ಯಗಳಲ್ಲಿ ಜಯಿಸುವಂತಹದ್ದನ್ನು ನೀವು ನೋಡುವಂತಹದ್ದು ಬರುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯ ರೀತಿಯ ಒಂದು ಪ್ರತಿಫಲದಾಯಕ ಅನುಕೂಲತೆಗಳನ್ನು ಸಿಗುವಂಥ ರೀತಿ ಸೂರ್ಯನ ಒಂದು ಪ್ರತಿಫಲದಿಂದ ಒಂದು ಜೂನ್ 15ರ ನಂತರ ಸಿಗುತ್ತೆ. ಇನ್ನು 6ನೇ ತಾರೀಕುವರೆಗೂ ಮಿತ್ರ ಸ್ಥಾನದಲ್ಲಿ ಸ್ವಲ್ಪ ಮಾನಸಿಕವಾಗಿ ಕ್ಷುಬ್ಧತೆ, ಒಂದು ಪ್ರತಿಫಲ ಸರಿ ಇರಲಿಲ್ಲ, ಒಂದು ಮನೋವ್ಯಾಕುಲತೆ, ಅವರಿಂದ ಏನೋ ಒಂದು ರೀತಿ ಒಂದು ವೈರಾಗ್ಯ, ವೈಪರೀತ್ಯಗಳು, ಒಂದು ಒತ್ತಡಗಳು ಇರುತ್ತೆ. ಈಗ 6ರ ನಂತರ ಕುಜ ಗ್ರಹ ಬಂದು ಸಿಂಹರಾಶಿ ಪ್ರವೇಶ ಮಾಡ್ತಾನೆ. ರಾಹುಕೇತುಗಳ ದೃಷ್ಟಿಗೆ ಸಿಗುವುದರಿಂದ ಸ್ವಲ್ಪ ವೈಪರೀತ್ಯಗಳು ಬರುತ್ತೆ. ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ವೈಪರೀತ್ಯಗಳು ಮತ್ತು ಮನೆ ಕಡೆ ದಾಂಪತ್ಯ ಸ್ಥಾನದಲ್ಲಿ ಸ್ವಲ್ಪ ತುಂಬಾ ಕೆಲವೊಂದು ವಿಚಾರವಾಗಿ ದೀರ್ಘಕಾಲಿಕವಾಗಿ ಡಿಸ್ಕಸ್ ಮಾಡುವಂತಹದ್ದು, ಆ ವಿಚಾರವಾಗಿ ಆಲೋಚನೆ ಮಾಡುವಂತಹದ್ದು, ಒತ್ತಡ ತಗೊಳ್ಳುವಂತಹದ್ದು, ಟೆನ್ಷನ್ ತಗೊಳ್ಳುವಂಥದ್ದು, ಕೆಲವೊಂದು ಪ್ರಯತ್ನಕಾರಿ ವಿಚಾರವಾಗಿ ನೋಡುವಂತಹ ವಿಚಾರ ನೋಡಿದ್ರೆ, ಮತ್ತು ಆ ಪ್ರಯತ್ನ ವಿಚಾರದಲ್ಲಿ ಸ್ಥಾನದಲ್ಲಿ ಅಂದರೆ ಅಣ್ಣ ತಮ್ಮಂದ್ರ ಮಧ್ಯೆ ಒಂದು ಕಾರಗ್ರಹ ಸ್ಥಾನದಲ್ಲಿ ಕೆಲವೊಂದು ವ್ಯವಹಾರಿಕವಾಗಿ ಕೆಲವೊಂದು ವೈಪರೀತ್ಯಗಳು ಅಂದರೆ ಸೆಟಲ್ಮೆಂಟ್ಸ್ ಮಾಡಿಕೊಳ್ಳುವಂತಹ ವಿಚಾರವಾಗಿ ಒಡುಗುದೊಡುಕು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ವಿಚಾರವಾಗಿ ಕೂಡ ಪರಿಹಾರ ಮಾಡಿಕೊಳ್ಳುವಂತಹದ್ದು ಮುಖ್ಯವಾಗಿರುತ್ತೆ. ಇನ್ನು ವೃತ್ತಿ ವಿಚಾರ, ನೀವು ಮಾಡುವಂಥ ಕೆಲಸ ಕಾರ್ಯ ಏನೋ ಒಂದು ಮಾಡಬೇಕು ಅಂತ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರಾ, ಅದು ಒಡುಗುದೊಡುಕಲ್ಲಿ ಸಿಕ್ಕಾಕ್ಕೊತಾ ಇರುತ್ತೆ, ಒತ್ತಡದಲ್ಲಿ ಸಿಕ್ಕಾಕ್ಕೊತಾ ಇರ್ತದೆ. ಅದು ಪರಿಪೂರ್ಣವಾಗಿ ಸಫಲತೆ ಸಿಗ್ತಾ ಇರಲ್ಲ, ಸಕ್ಸಸ್ ಸಿಗ್ತಾ ಇರಲ್ಲ, ಅರ್ಧಂಬರ್ಧ ಕೆಲಸ ಆಗ್ತಾ ಇರುತ್ತೆ. ಹಾಗಾಗಿ ಅವೆಲ್ಲವೂ ಕೂಡ ನೆರವೇರಬೇಕು ಅನ್ನುವಂತಹದ್ದಕ್ಕೋಸ್ಕರವಾಗಿ ನೀವು ಕುಜ ಮತ್ತು ರಾಹುಕೇತು ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ತುಂಬ ಶುಭವಾದಂಥ ಫಲಗಳನ್ನ ಪಡೆಯಬಹುದಾಗಿರುತ್ತೆ. ಹಾಗೆ ಮನೆಯ ದಕ್ಷಿಣ ಭಾಗದಲ್ಲಿ ತೊಗರಿ ಧಾನ್ಯದ ಮೇಲೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಆ ಒಂದು ತೊಗರಿ ಧಾನ್ಯವನ್ನು ಒಂದು ದಾನವಾಗಿ ಕೊಡೋದ್ರಿಂದ ಫಲ ಪಡಿತೀರಾ.
ರಾಹುಕೇತು ಪ್ರಭಾವ ಜಾಸ್ತಿ ಇದೆ. ಹಾಗೆ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನೀವು ಶ್ರೀಕಾಳಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಇದುವರೆಗೂ ತಿಳಿಸಿರ್ತಕ್ಕಂಥ ವೈಪರೀತ್ಯಗಳೆಲ್ಲವೂ ಕೂಡ ನಿಮಗೆ ತೊಂದರೆ ಕೊಡೋದಿಲ್ಲ, ನಿಮಗೆ ಶುಭ ಫಲನ ಕೊಟ್ಟು ಬಿಡುತ್ತೆ. ಪರಿಹಾರ ಮಾಡ್ಕೊಳ್ಳಿ. ಇನ್ನು ನಿಮಗೆ ವೃಷಭ ರಾಶಿಯಲ್ಲಿ ಬುಧ 6ನೇ ತಾರೀಕುವರೆಗಿರೋದ್ರಿಂದ ಸ್ವಲ್ಪ ಸ್ವಸ್ಥಾನದಲ್ಲಿ ಮನೆ ಕಡೆ ಅಭಿವೃದ್ಧಿ ಮತ್ತು ವಿಶೇಷವಾಗಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮನೆ ಕಡೆ ಗಮನಿಸುವಂತಹದ್ದು ಬರುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರಿಗೆ ಏನೋ ಒಂದು ರೀತಿ ವೈಪರೀತ್ಯಗಳು, ವ್ಯತ್ಯಯಗಳು, ಆರೋಗ್ಯ ಪರಿಸ್ಥಿತಿಯಿಂದ ಸ್ವಲ್ಪ ದುಗುಡ, ವ್ಯಾಕುಲತೆಗಳು ಕಂಡುಬರುವಂತಹದ್ದಿರುತ್ತೆ. ಇನ್ನು ಜೂನ್ 6ರ ನಂತರ ಸ್ವಲ್ಪ ಒಳ್ಳೆಯ ರೀತಿಯ ಪ್ರತಿಫಲಗಳು, ಪೂರ್ವ ಪುಣ್ಯ ಬಲ ಪ್ರಾಪ್ತಿ ಯೋಗಗಳು ಲಭಿಸುತ್ತೆ. ವಿಶೇಷವಾಗಿ ರಾಜಯೋಗ ಬಲಗಳನ್ನ ಪಡೆಯುವಂತಹದ್ದು ಮತ್ತು ಅಭಿವೃದ್ಧಿದಾಯಕವಂತಹ ಒಂದು ಇಂಪ್ರೂವ್ಮೆಂಟ್ಸ್ನ ನೋಡುವಂತಹ ಚೇಂಜಸ್ನ ಇಲ್ಲಿ ಬುಧನ ಪ್ರತಿಫಲದಿಂದ ನೋಡುವಂತಹದ್ದಿರುತ್ತೆ. ಇನ್ನು ಜೂನ್ 22ರ ನಂತರ ಸ್ವಲ್ಪ ಸ್ನೇಹಿತರ ಜೊತೆ ಒಡನಾಟ ಬೆಳೆಸ್ಕೊಳ್ಳುವಂತಹದ್ದು, ಸ್ನೇಹಿತರಿಂದ ಯಾವುದೋ ಒಂದು ವಹಿವಾಟುಗಳು ಮುಂದುವರಿಯುವಂತಹದ್ದು ಇವೆಲ್ಲ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ನೋಡುವಂತಹದ್ದಿರುತ್ತೆ. ಯಾವ ವಿಚಾರದಲ್ಲಿ ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ. ಸೊ ಒಳ್ಳೆಯ ರೀತಿ ಅನುಕೂಲಗಳು ಇರುತ್ತೆ. ಇನ್ನು ವಿಶೇಷವಾಗಿ ಹಣಕಾಸಿನ ವಿಚಾರ ಮತ್ತು ಬರುವಂಥ ಲಾಭದಾಯಕ ಆದಾಯಗಳು, ಇನ್ಕಮ್ ಸೋರ್ಸು, ಇನ್ಪುಟ್ಸು ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಪೂರ್ವ ಪುಣ್ಯ ಬಲ ಪ್ರಾಪ್ತಿ ಅಂತ ಹೇಳ್ಬೋದು. ಕೆಲವೊಂದು ಪ್ರಾಜೆಕ್ಟ್ಸಿಂದ ಸಕ್ಸಸ್ ಸಿಗುವಂತಹದ್ದು, ಕೆಲವೊಂದು ವ್ಯವಹಾರಗಳು ಸೆಟ್ಲ್ಮೆಂಟ್ಸ್ ಆಗುವಂತಹದ್ದು, ಆ ವ್ಯವಹಾರಗಳಿಂದ ಸ್ವಲ್ಪ ದೊಡ್ಡ ಮೊತ್ತದ ಆದಾಯಗಳನ್ನು ಗಳಿಸಿ ರೂಢಿಸಿಕೊಳ್ಳುವಂತಹ ಸಾಧ್ಯತೆಗಳು ನೀವು ಈ ಸಮಯದಲ್ಲಿ ಗಮನಿಸ್ಬೋದು. ಒಳ್ಳೆಯ ರೀತಿ ಪ್ರತಿಫಲ ಸಿಗುತ್ತೆ. ಇನ್ನು ನೀವು ಒಂದು ಪ್ರಯತ್ನಕಾರಿ ವಿಚಾರ ಮತ್ತು ಭಾಗ್ಯ ವಿಚಾರ ಮತ್ತು ಮನೆ ಕಡೆ ಏನೋ ಒಂದು ರೀತಿಯ ಒಂದು ಕಾರ್ಯವನ್ನು ಪ್ರಾರಂಭಿಸಬೇಕು, ಏನೋ ಒಂದು ಶುಭ ಕಾರ್ಯ ಮಾಡಬೇಕು, ಒಂದು ದೇವತಾ ಕಾರ್ಯ ಮಾಡಬೇಕು, ಈ ರೀತಿಯ ಒಂದು ಆಲೋಚನೆ ಮತ್ತು ಒಂದು ಶುಭ ಕಾರ್ಯಗಳಿಗೆ ಒಂದು ಪ್ರಯಾಣ ಬೆಳೆಸುವಂತಹದ್ದು, ತಿರುಗಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಇದೊಂದು ರೀತಿ ಸಂತೃಪ್ತಿ ಕೊಡುವಂತಹದ್ದೇ ಒಂದು ಭಾಗ್ಯ ಫಲಿತ ಅಂತ ಹೇಳ್ಬೋದು. ಅಲ್ಲಿ ಹೋದಾಗ ಕೆಲವರು ಪರಿಚಯ ಆಗಿ ನಿಮಗೆ ಸಂತೃಪ್ತಿ ಕೊಡುತ್ತೆ. ಅವರಿಂದ ಕೂಡ ಜೀವನದಲ್ಲಿ ಭಾಳಷ್ಟು ನಿಮಗೆ ಮಾರ್ಗದರ್ಶನಗಳು, ಬದಲಾವಣೆಗಳು, ಅವಕಾಶಗಳು, ಚೇಂಜಸ್ನ ಕೊಡುವಂಥ ಸ್ಥಿತಿ, ಅಂತಹ ವ್ಯಕ್ತಿಗಳ ಒಂದು ಸಹಯೋಗ ಈಗ ಬೆಳೆಯುವಂತಹದ್ದು ನೀವು ನೋಡ್ತೀರಾ. ಇನ್ನು ವಿಶೇಷವಾಗಿ ವೈಯಕ್ತಿಕವಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳು, ಖರ್ಚು ವೆಚ್ಚಗಳ ವಿಚಾರವಾಗಿ ಹಣಕಾಸಿನ ಒಂದು ಹೂಡಿಕೆ, ಒಂದು ಅಭಿವೃದ್ಧಿ ದೀರ್ಘಕಾಲಿಕವಾಗಿ ಮುನ್ನಡೆಯುತ್ತೆ. ಇಷ್ಟು ದಿನಗಳ ಕಾಲ ಒಂದು ಸ್ವಲ್ಪ ವೈಪರೀತ್ಯದಿಂದ ಕೂಡಿತ್ತು. ಈಗ ಆ ವಿಚಾರವಾಗಿ ಕಷ್ಟಪಟ್ಟರು, ಶ್ರಮಪಟ್ಟರು ಕೂಡ ಪ್ರತಿಫಲಗಳು ಒಂದು ಹಣಕಾಸು ಬರೋದು ಮುಖಾಂತರ, ಸೊ ಹಣಕಾಸು ಹೂಡಿಕೆ ಅಂದರೆ ರೂಢಿಸ್ಕೊಳ್ಳೋದ್ರಿಂದ ಸೊ ಆ ಒಂದು ಬಲಾಬಲಗಳು ಬೆಳವಣಿಗೆಗಳು ಚೆನ್ನಾಗಾಗತ್ತೆ. ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಎಲ್ಲೋ ಹೂಡಿಕೆ ಮಾಡ್ತೀರಾ, ಅದರಿಂದ ಪ್ರತಿಫಲಗಳನ್ನು ಪಡೆಯುವಂತಹ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ.